ಸನ್ಮಾನ್ಯ ಅಧ್ಯಕ್ಷರೇ, ಮುಖ್ಯ ಅತಿಥಿಗಳೇ, ಊರಿನ ನಾಗರಿಕರೇ, ಶಿಕ್ಷಣ ಪ್ರೇಮಿಗಳೇ, ನನ್ನ ಪೂಜನೀಯ ಗುರುಗಳೇ, ಗುರುಮಾತೆಯರೇ ಹಾಗೂ ನನ್ನ ಪ್ರೀತಿಯ ಗೆಳೆಯ ಗೆಳತಿಯರೇ, ನಿಮಗೆಲ್ಲರಿಗೂ 78ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಬಂಧುಗಳೇ, ಭಾರತ ದೇಶವು ಇಂದು ಜಾಗತಿಕವಾಗಿ ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸಿದೆ. ಜಗತ್ತಿನ ಸೂಪರ್ ಪವರ್ ಕಂಟ್ರಿ ಆಗುವತ್ತ ದಾಪುಗಾಲು ಇಡುತ್ತಾ ಇದೆ. ಇದು ಭಾರತೀಯರಾದ ನಮಗೆಲ್ಲ ಅಭಿಮಾನದ ಸಂಗತಿಯನ್ನು ತರುವಂತಹ ಸಂಗತಿಯಾಗಿದೆ. ಈ ಸಂದರ್ಭದ ಸಂಭ್ರಮದಿಂದ ಒಂದಿಷ್ಟು ಹಿಂದಕ್ಕೆ ಹೋಗಿ ನಮ್ಮ ದೇಶದ ವ್ಯವಸ್ಥೆಯನ್ನು ತಿಳಿದುಕೊಂಡಾಗ ನಮಗೆ ಬಹಳ ನೋವಾಗುತ್ತದೆ. 2.5 ಶತಮಾನಗಳ ಹಿಂದೆ ಈ ಭಾರತ ದೇಶವನ್ನು ಯುರೋಪಿನ ರಾಷ್ಟ್ರಗಳಾದ ಇಂಗ್ಲೆಂಡ್, ಫ್ರಾನ್ಸ್, ನೆದರ್ಲ್ಯಾಂಡ್ ಮತ್ತು ಪೋರ್ಚುಗಲ್ ದೇಶಗಳು ಆಳಿವೆ. ಅದರಲ್ಲಿ ವಿಶೇಷವಾಗಿ ಇಂಗ್ಲೆಂಡ್ ದೇಶದ ಆಳ್ವರು ನಮ್ಮ ದೇಶದ ವ್ಯವಸ್ಥೆಯ ಆಡಳಿತ ವ್ಯವಸ್ಥೆಯನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಂಡಿದ್ದರು. ಬ್ರಿಟಿಷರು ತೆಗೆದುಕೊಂಡು ಬಂದ ಕಾಯ್ದೆಗಳು ಈ ದೇಶದಲ್ಲಿ ಜಾರಿಯಾಗುತ್ತಿದ್ದವು. ಈ ನೆಲದ ನಿವಾಸಿಗಳಾದ ಭಾರತೀಯರನ್ನು ತೀರಾ ಕೆಳಮಟ್ಟದಲ್ಲಿ ನೋಡುತ್ತಿದ್ದರು. ಉದ್ಯೋಗ ಸೇರಿದಂತೆ ಯಾವುದೇ ಕ್ಷೇತ್ರದಲ್ಲಿ ಭಾರತೀಯರಿಗೆ ಉನ್ನತ ಅವಕಾಶಗಳು ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯದ ಕಿಡಿಯನ್ನು ಹೊತ್ತಿಸಿದರು. ಸುಮಾರು 6 ಲಕ್ಷಕ್ಕಿಂತ ಹೆಚ್ಚು ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮನ್ನು ತಾವು ತೊಡಗಿಸಿಕೊಂಡು ಭಾರತ ಮಾತೆಗಾಗಿ ಪ್ರಾಣಾರ್ಪಣೆ ಮಾಡಿದ್ದಾರೆ. ಅವರುಗಳಲ್ಲಿ ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯಿ ಪಟೇಲ್, ಬಾಲ್ ಗಂಗಾಧರ್ ತಿಲಕ್, ಸಂಗೊಳ್ಳಿ ರಾಯಣ್ಣ, ಮಹಾದೇವ ಮೈಲಾರ್, ಸಂಗೂರು ಕರಿಯಪ್ಪ ಹಾಗೂ ಹಳ್ಳಿಕೇರಿ ಗುದ್ದಪ್ಪ ಇನ್ನೂ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ. ಇಂತಹ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಬಲಿದಾನದಿಂದ ಇಂದು ಸ್ವಾತಂತ್ರ್ಯಗೊಂಡಿದೆ. ಸ್ನೇಹಿತರೆ, ನಾವೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ, ಬಲಿದಾನ ಮತ್ತು ಆದರ್ಶದ ಗುಣಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾಗಿದೆ. ಸ್ನೇಹಿತರೆ, ಸ್ವಾತಂತ್ರ್ಯ ಸಿಕ್ಕಾಗ ಈ ದೇಶದ ಸಾಕ್ಷರತೆ 14%. ಈಗ 80%ಕ್ಕಿಂತಲೂ ಹೆಚ್ಚಾಗಿದೆ. ಕಳೆದ 76 ವರ್ಷಗಳಲ್ಲಿ ಭಾರತ ಹಲವಾರು ದೇಶಗಳಲ್ಲಿ ತ್ರಿವಿಕ್ರಮನಂತೆ ಮುನ್ನಡೆದಿದೆ ಹಾಗೂ ಆಂತರಿಕ ಸವಾಲುಗಳೊಂದಿಗೆ ಬಾಹ್ಯ ಸವಾಲುಗಳನ್ನು ಎದುರಿಸುತ್ತಿದೆ. ಈ ಸವಾಲುಗಳನ್ನು ಎದುರಿಸಿ ಮುನ್ನಡೆಯಬೇಕಾಗಿದೆ. ಸ್ನೇಹಿತರೆ, ನಾವೆಲ್ಲ ಜಾತಿ, ಧರ್ಮ, ಭಾಷೆ ಹೆಸರುಗಳಲ್ಲಿ ಕಚ್ಚಾಡದೆ ಬಹುತ್ವದ ಆಶಯಗಳನ್ನು ನಮ್ಮಲ್ಲಿ ಬೆಳೆಸಿಕೊಂಡು ನಾವೆಲ್ಲ ಒಂದೇ ತಾಯಿಯ ಮಕ್ಕಳಂತೆ ಬದುಕನ್ನು ಕಟ್ಟಿಕೊಳ್ಳಬೇಕಾಗಿದೆ. ಸರ್ಕಾರದಿಂದ ಸಿಗುವ ಅವಕಾಶಗಳನ್ನು ಬಳಸಿಕೊಂಡು ಉತ್ತಮ ಪ್ರಜೆಗಳಾಗುವತ್ತ ನಾವೆಲ್ಲ ಪ್ರಯತ್ನಿಸಬೇಕಾಗಿದೆ. ಊರಿನ ಹಿರಿಯರೇ, ಇಂಥ ಅಪೂರ್ವ ವೇದಿಕೆಯಲ್ಲಿ ನನ್ನ ತೊದಲು ನುಡಿಗಳನ್ನು ಹಂಚಿಕೊಳ್ಳಲು ಅಗತ್ಯ ಮಾರ್ಗದರ್ಶನ ಮತ್ತು ಸಹಕಾರ ಮಾಡಿದಂತಹ ನನ್ನ ಪೂಜನೀಯ ಗುರುಗಳಿಗೆ ಮತ್ತು ಗುರುಮಾತೆಯರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ನಿಮ್ಮ ಸಮಯವನ್ನು ನೀಡಿದ ಊರಿನ ಎಲ್ಲ ಹಿರಿಯರೇ ಮತ್ತು ನನ್ನ ಪ್ರೀತಿಯ ಸ್ನೇಹಿತರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಜೈ ಹಿಂದ್, ಜೈ ಭಾರತ್ ಮಾತೆ.